ನೀವಿಬ್ರು ವೀಕೆಂಡ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತೋದು, ಬೈಕ್ ರೈಡು, ಜಾಲಿ ರೈಡು ಅಂತ ಹೋಗ್ತಾ ಕೂತ್ರಿ. ಪರಿಣಾಮ ಹೀಗೆ ಆಯ್ತು ಅಷ್ಟೇ. ಇಬ್ರದ್ದು ಕಿವಿ ಹಿಂಡಿ ಬುದ್ಧಿ ಹೇಳೋರು ಇಲ್ಲ ಆಯ್ತು. ಲಾಕ್ಡೌನ್ ಅಲ್ಲೂ ಸುಧಾರಿಸಲಿಲ್ಲ ಅಂದ್ರೆ ಇನ್ನೇನ್ ಕತೆ ಹೇಳಿ. ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಮನೆಯಲ್ಲೇ ಸ್ಟೋವ್ ಇಟ್ಕೊಂಡು 3 ಹೊತ್ತು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಇಂಥವೆಲ್ಲ ಪ್ರಾಬ್ಲಮ್ಗಳು ಬರಲ್ಲ. ವೀಕೆಂಡ್ ಯಾವ ಹೋಟ್ಲ್ ಇದೆ, ಎಲ್ಲಿ ಯಾವ್ದು ಮೆನು ಚೆನ್ನಾಗಿರ್ತದೆ, ಇದು ಎಲ್ಲಿ ಹೋಗೋಣ ಅಂತೆಲ್ಲ ನೋಡಿದ್ರೆ ಇಂಥವೆಲ್ಲದೂ ಬರ್ತದೆ. ಮುಂದುವರೆದ ದೇಶಕ್ಕೆ ಹೋದ್ರೂ ಸುಧಾರಿಸ್ಲಿಲ್ಲ. ಸುಧಾರಣೆಯ ಯಾವ ಅಂಶಗಳು ಕಂಡು ಬರ್ತಿಲ್ಲ. ಮದುವೆ ಆಗ್ಬೇಕಾದ್ರೆ ನೀನೇ ಇಂದ್ರ ಚಂದ್ರ, ನೀನೇ ರಂಬೆ ಊರ್ವಶಿ ಅಲ್ವೇ? ಆ ಒಂದು ಬಿಸಿ ತಣ್ಣಗಾದ ಕೂಡಲೇ ಅವನಷ್ಟು ಕ್ರೂರಿ ಇನ್ನೊಬ್ಬ ಇಲ್ಲ, ಅವಳಷ್ಟು ದುರ್ವರ್ತನೆ ತೋರೋಳು ಇನ್ನೊಬ್ಳು ಇಲ್ಲ. ಹೊಡೆದಾಡಿ ಸಂತೋಷ, ನಿಮ್ದೆಲ್ಲ ಕೇಸ್ ಇದ್ರೆ ನಮ್ಗೆ ನೌಕರಿ ಇರ್ತದೆ, ಸಂಬಳ ಬರುತ್ತೆ, ನೀವು ಕಾರ್ಗಳನ್ನ ಬದಲಾಯಿಸಬಹುದು ವರ್ಷ ವರ್ಷ. ಜೀವನ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳುವ ನೀವು ಪ್ರಯತ್ನವನ್ನೇ ಮಾಡಲ್ಲ. ಇಂಡಿಯನ್ ಹುಡುಗಿನ ಕಟ್ಕೊಂಡು ಹಾರಬೇಕು. ಯಾಕೆ? ಬೇಕಾಗಿದ್ದನ್ನು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬೈಸ್ಕೊಂಡು ಚಾಕ್ರಿ ಮಾಡ್ಲಿಕ್ಕೆ ಇಂಡಿಯನ್ ಹುಡುಗಿಯರೇ ಬೇಕು. ಯಾವ ಗನಂದಾರಿ ಕೆಲ್ಸಕ್ಕೆ ಅದನ್ನೆಲ್ಲ ಓದಿದ್ರಿ? ಯಾವ ಗನಂದಾರಿ ಕೆಲಸಕ್ಕೆ US ಸಿಟಿಜನ್ಶಿಪ್ ಬೇಕು ಅಂತೇಳಿ US ಸಿಟಿಜನ್ಶಿಪ್ ತಗೊಂಡು ಅಲ್ಲಿ ಓದಿಸ್ತಿದ್ದಂಗೆ ಇಲ್ಲಿ ಓದಿಸ್ತಿದ್ದೀರಿ. ಸತ್ಯ ಹೇಳಲಿಕ್ಕೆ ಹಿಂಜರಿಕೆ ನೋಡಿ. ನನ್ನ ಕೋಟಿನಲ್ಲಿರೋದು ಪ್ರಾಮಾಣಿಕತೆ, ಮಿಸ್ಲೀಡಿಂಗ್ ಅಲ್ಲ. ವಿದೇಶಕ್ಕೆ ಪಲಾಯನ ಗೆಯ್ಯುವುದೇ ನಮ್ಮ ಜೀವನದ ಏಕೈಕ ಗುರಿ ಅಂತ ಹೇಳಿ ಹೋಗ್ತಾರೆ. ಹೋಗೋದ್ ಬೇಡ ಅಂತಲ್ಲ, ಅವ್ರು ಅಲ್ಲೇ ಇದ್ದಲ್ಲೇ ಮಾಡಿ ಅಲ್ಲೇ ನಾವು ಚೆನ್ನಾಗಿರ್ತೇವೆ ಅಂತಿದ್ರೆ ಅದೊಂದು ಲೆಕ್ಕ. ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನು ಪರಿಗಣಿಸದೆ ನಾನು ಅದನ್ನ ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ, ಅದೆಲ್ಲ ಇದೆಲ್ಲ ಲೋಟ ಕಾಫಿ ಲೋಟನು ಕೈಗೆ ಇನ್ನೊಬ್ರು ತಂದು ಕೊಡ್ಬೇಕು ಅಂತೆಲ್ಲ ಮಾಡೋರು ಅಲ್ಲಿ ಹೋದಾಗ ನಾನು ಹೇಳಿದೆ ಅಲ್ವಾ, ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ವಿದೇಶಿ ವ್ಯಾಮೋಹ ಅಷ್ಟೇ, ಬೇರೆದೇನಿಲ್ಲ. ಶತಾಯಗತಾಯ ವೀಸಾಗಳನ್ನ ರಿನ್ಯೂ ಮಾಡಿಸ್ತಾನೆ ಇರ್ಬೇಕು. ಅವರು ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಇನ್ಯಾರೋ ಕಾನ್ಸುಲೇಟ್ ನ ಹಿಡಿದು, ಇನ್ಯಾರೋ ಕನ್ಸಲ್ಟೆಂಟ್ ನ ಹಿಡಿದು ಅವನಿಗೊಂದು $500-600 ತೆತ್ತು ಇನ್ನೊಂದು ಟೆಂಪ್ರರಿ ಕಂಪನಿಯಲ್ಲಿ ಒಂದು ವರ್ಕ್ ಪರ್ಮಿಟ್ ಅಂತ ತಗೊಂಡು ಅದ್ರ ಮೇಲಿಂದ ವೀಸಾ ಎಕ್ಸ್ಟೆಂಡ್ ಮಾಡಿ ಅಷ್ಟೆಲ್ಲ ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಕೆಟ್ಟೋಗಿದೆಯಪ್ಪ ಮಗನೇ, ಒಂದು ಚಟ್ನಿ ಮಾಡ್ಲಿಕ್ಕೆ ಮಿಕ್ಸರ್ ಗ್ರೈಂಡರ್ ಇಲ್ಲ, ರಿಪೇರಿ ಮಾಡಿಸ್ಕೊಂಡ್ ಬಾ, ಇಲ್ಲೇ ಪಕ್ಕದ ಕ್ರಾಸ್ ನಲ್ಲಿ ಇದೆ, $50 ಇಸ್ಕೊಂಡು ಹೋಗು ಅಪ್ಪನ ಹತ್ರ, ಒಂದು ರಿಪೇರಿ ಮಾಡಿಸ್ಕೊಂಡ್ ಬಾ ಅಂದ್ರೆ ಮಗ ಮಾಡಲ್ಲ. ಇಲ್ಲ ಮಮ್ಮಿ ಟೈಮ್ ಇಲ್ಲ ಅಂತಾನೆ. ತಾಯಿಗೊಂದು ಮಿಕ್ಸರ್ ಗ್ರೈಂಡರ್ ರಿಪೇರಿ ಮಾಡಿಸಿ ಕೊಡ್ಲಿಕ್ಕೆ ಪುರ್ಸೊತ್ತಿಲ್ದ ಇರೋನು ಅಲ್ಲೇ ಅಮೆರಿಕದಲ್ಲಿ ಯಾರನ್ನೋ ಹಿಡಿದು ಏನೇನೋ ಮಾಡಿ, ಇನ್ಯಾರ್ದೋ ಹಿಡಿದು ಶೇರಿಂಗ್ ಬೇಸಿಸ್ ಮೇಲೆ ರೂಮು ಅಪಾರ್ಟ್ಮೆಂಟು ಅಂತ ಹಿಡಿದು ಒಂದ್ ಕಂಪ್ನಿ ಕೆಲಸ ಹೋಯ್ತು ಅಂತ ಹೇಳ್ಕೊಳ್ಳೆ ಮತ್ತೆ ವಿತಿನ್ 6 months ವಾಪಸ್ ಬರ್ಬೇಕಲ್ಲ ಅಂತ ಹೇಳಿ ಇನ್ನೊಂದು ಕಂಪ್ನಿಯಿಂದ ಕಾಡಿ ಬೇಡಿ ಏನೋ ಮಾಡಿ ಅಲ್ಲಿಂದ ಒಂದು ವರ್ಕ್ ಆರ್ಡರ್ ತಗೊಂಡು ಅಂತ ಅಷ್ಟೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದವರು ಅವರಿಗೆ ಮನೆಗೆ ಒಂದು ಕೆಲ್ಸಕ್ಕೆ ಏನಾರು ಬೇಕು ಅಂದ್ರೆ ಇದೇ ಅಪ್ಪ ಅಮ್ಮನೆ ಇಲ್ಲಿಂದ ಒಂದು ಹುಡುಗಿನ ಕಳಿಸ್ಬೇಕು, ಹುಡುಗಿನೋ ಹುಡುಗನೋ ಫ್ಯಾಮಿಲಿ ಮೆಂಬರ್ ಅಂತ ಅಲ್ಲಿ ಹೋಗಿ ಅವ್ರ ಕಾರ್ ತೊಳಿಲಿಕ್ಕೆ, ಅವ್ರ ಮನೆ ಕೆಲಸ ಮಾಡ್ಕೊಂಡಿರ್ಲಿಕ್ಕೆ. ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟ್ ಬೇಕು, ಇಲ್ಲಿ ಸೈಟ್ ಬೇಕು, ಅದಕ್ಕೆ ವಾಚ್ಮನ್ ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಏನ್ರಿ ಜೀವನ ಇದು? ಏನು ಜೀವನ ಇದು? ನಿಮ್ಮೊಬ್ಬರ ಕತೆ ಹಾಗೆ ಆಯ್ತಲ್ಲ, ಹೋಗಿ ಮಲ್ಲದು ಮಾಡಿ ಹೋ ಅಂತೇಳಿ 10 ವರ್ಷ ಇದ್ದು ಈಗ ಬಂದು ನೀವೇನಿಲ್ಲ ಸ್ವಾಮಿ, ನನ್ನ ಹತ್ರ ಇರೋದು ಹೆಗಲ ಮೇಲೆ ನೇಗಿಲು ಮಾತ್ರ ಅಂತ ನೀವು. ಅವ್ರು ನನಗೆ ಏನೂ ಇಲ್ಲ ಸ್ವಾಮಿ, ಮಕ್ಕಳ ಎಜುಕೇಶನ್ಗೆ ಫೀಸ್ ಕೊಡ್ಲಿಕ್ಕೂ ನನಗೇನು ಇಲ್ಲ ಅನ್ನೋದು ನೀವು. ಅಂದ್ರೆ ಜೀವನದ ಏಕೈಕ ಉದ್ದೇಶ, ಜೀವನದ ಮುಂದಿನ ದಾರಿ ನಿಮಗೆ ಕೇವಲ ಪರಸ್ಪರ ನ್ಯಾಯಾಲಯದಲ್ಲಿ ತಗಾದೆಯಲ್ಲಿ ಬಡಿದಾಟ ಅಷ್ಟೇ ಆಗ್ತದೆ ಹೊರತು ಜೀವನದ ಉದ್ದೇಶ ಅನ್ನೋದು ಸಂಪೂರ್ಣ ನಿಷ್ಫಲ. ಯಾವ ಗನಂದಾರಿ ಕೆಲ್ಸಕ್ಕೆ ಅಮೆರಿಕಕ್ಕೆ ಹೋಗಿ, ಯಾವ ಗನಂದಾರಿ ಕೆಲ್ಸಕ್ಕೆ ಅದನ್ನೆಲ್ಲ ಓದಿದ್ರಿ? ಯಾವ ಗನಂದಾರಿ ಕೆಲ್ಸಕ್ಕೆ US ಸಿಟಿಜನ್ಶಿಪ್ ಬೇಕು ಅಂತೇಳಿ US ಸಿಟಿಜನ್ಶಿಪ್ ತಗೊಂಡು ಅಲ್ಲಿ ಓದಿಸ್ತಿದ್ದಂಗೆ ಇಲ್ಲಿ ಓದಿಸ್ತಿದ್ದೀರಿ. ಇಲ್ಲಿ ಓದಿಸಿ ನಾಳೆ ಏನಾದ್ರು ಭಾರತಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ? 5 ಪೈಸೆ ಇಲ್ಲ, 5 ಪೈಸೆ ಇಲ್ಲ. ನಿಮ್ಮ ಮಕ್ಕಳು ಎಜುಕೇಶನ್ ಇಲ್ಲ ಆಗ್ಬೇಕು, ಮತ್ತೆ ಆ 2 ಮಕ್ಕಳು ಅಲ್ಲಿಗೆ ಹಾರಬೇಕು. ಯಾಕೆ? ಸಿಟಿಜನ್ಶಿಪ್ ಅಲ್ಲಿ ಇದೆ. ಇಂಡಿಯನ್ ಹುಡುಗಿನ ಕಟ್ಕೊಂಡು ಹಾರಬೇಕು. ಯಾಕೆ? ಬೇಕಾಗಿದ್ದನ್ನು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬೈಸ್ಕೊಂಡು ಚಾಕ್ರಿ ಮಾಡ್ಲಿಕ್ಕೆ ಇಂಡಿಯನ್ ಹುಡುಗಿಯರೇ ಬೇಕು ಅಲ್ವೇ? ಅಲ್ಲಿ ನಮ್ಮವ್ರು ಯಾರು ಗಣ್ಯರಲ್ಲಿ ಹೋದಾಗ ಹೋಟ್ಲಲ್ಲೋ ಸಭೆಯಲ್ಲೋ ಒಂದು ಸಣ್ಣ ಬಾವುಟ ಕೈನಲ್ಲಿ ಹಿಡ್ಕೊಂಡು ನಿಂಗೆ ಅಲ್ಗಾಡಿಸಿ ಬಿಟ್ರೆ ಮುಗೀತು ನಿಮ್ಮ ದೇಶಭಕ್ತಿ. ಏನ್ ಮಾಡಿದ್ದೀರಿ ದೇಶಕ್ಕೆ? ಏನ್ ಮಾಡ್ತಿದ್ದೀರಿ ದೇಶಕ್ಕೆ ನೀವು? ಎಕ್ಸೆಪ್ಟ್ ದೀಸ್ ಲಿಟಿಗೇಷನ್ಸ್. ಮನೆಯಲ್ಲಿ ಕೆಲಸ ಸಂಸ್ಕೃತಿ ಇಲ್ಲಿ ಕಲಿಯಲ್ಲ, ಅಲ್ಲಿ ಹೋಗಿ ಬೇಕಾದ್ರೆ ದಿವಸಕ್ಕೆ 250 ವೀಕೆಂಡ್ ಅಲ್ಲಿ 250 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ನೀವು ಬೇಕಾದ್ರೆ ಸ್ಯಾನ್ ಆಂಟೋನಿಯಕ್ಕೋ ಸ್ಯಾನ್ ಲಿಯೋಪೋಲ್ಗೋ ಹೋಗಿ ಅಲ್ಲಿ ಮಗುನ ಶ್ರೀ 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 ಸೋ ಅಂಡ್ ಸೋ ಅವರದ್ದೊಂದು ಎಕ್ಸ್ಟೆಂಡೆಡ್ ಫಾರಿನ್ ಕೌಂಟರ್ ಆಶ್ರಮದಲ್ಲಿ
ವೇದಿಕ್ ಸ್ಟಡೀಸ್ ಡಿಸ್ಕೋರ್ಸ್ ಅದನ್ನ ಕಲ್ತ್ಕೊಂಡು ದೀಪ ಹಚ್ಚಿಟ್ಟು ಓ ವಿ ಆರ್ ಫಾಲೋಯಿಂಗ್ ದಿ ಇಂಡಿಯನ್ ಕಲ್ಚರ್ ಸೋ ಗ್ರೇಟ್ಲಿ ಸೋ ಎಫಿಷಿಯೆಂಟ್ಲಿ ಅಂತ ಹೇಳ್ತೀವಿ. ಜೀವನ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳುವ ನೀವು ಪ್ರಯತ್ನವನ್ನೇ ಮಾಡಲ್ಲ. ಕೇವಲ ಭೌತಿಕ ಸುಖ, ಐಹಿಕ ಸುಖ. ಹೊಡೆದಾಡಿ ಸಂತೋಷ, ನಿಮ್ದೆಲ್ಲ ಕೇಸ್ ಇದ್ರೆ ನಮ್ಗೆ ನೌಕರಿ ಇರ್ತದೆ, ಸಂಬಳ ಬರುತ್ತೆ, ನೀವು ಕಾರ್ಗಳನ್ನ ಬದಲಾಯಿಸಬಹುದು ವರ್ಷ ವರ್ಷ. ನಿಮ್ಮಲ್ಲಿ ಅಬ್ಜೆಕ್ಷನ್ ಹಾಕಿದ್ದೇವೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ. ಏನ್ ಪ್ರಿಪೇರ್ ಆಗಿ ಬರ್ತೀರಿ ಕೋರ್ಟಿಗೆ? ಸಪ್ಲಿಮೆಂಟರಿ ನೀವೆಲ್ಲ ಪ್ರಯತ್ನ ಪಡ್ರಿ. ಅಯ್ಯೋ ಕಥೆಯ ಫೀಸ್ ತಗೊಳ್ಳೋದು ನೀವು, ಬುದ್ಧಿವಾದ ಹೇಳೋದು ನಾವು ಮಾಡ್ಬೇಕೆ? ಇದೊಳ್ಳೆ ಕಥೆ ಆಯ್ತಲ್ಲ. ಅವ್ರು ಇನ್ನೊಂದ್ ಮದುವೆ ಆಗಿ ಇನ್ನೊಂದ್ ಮಗುವಿದೆ, ಅದಕ್ಕೆ ಅವ್ರು ಆರಾಮಾಗಿದ್ದಾರೆ, ಅವ್ರು ಏನಕ್ಕೂ ಬರ್ತಾ ಇಲ್ಲ. ಈಸ್ ವರ್ತ್ ಅಬೌಟ್ 7 to 8 crores ಇದೆ ಪ್ರಾಪರ್ಟೀಸ್ ಎಲ್ಲ ತಂದೆಗೆ. ಈಗ ಅವರು ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಹಾಕಿದ್ದಾರೆ ಇಲ್ವೇ? ನೀವು ಅದನ್ನ ನೋಡಿದ್ದೀರಿ ಅಲ್ವೇ? ನೋಡಿ ಅದು ಸರಿ ಇದೆಯೋ ತಪ್ಪಿದೆಯೋ ನೋಡಿ ಹೇಳಿ, ಆಮೇಲೆ ಮಾಡು. ಮತ್ತಿಲ್ದ ಹೋದ್ರೆ ಅಷ್ಟೆಲ್ಲ ಮಾಡಿ ಅಷ್ಟು ಎಜುಕೇಟೆಡ್ ಅಂದವ್ರು ಈ ರೀತಿ ಸಬ್ಮಿಷನ್ ಮಾಡಿದ್ರೆ ಏನ್ರಿ ಅದು? ಮದುವೆ ಆಗ್ಬೇಕಾದ್ರೆ ನೀನೇ ಇಂದ್ರ ಚಂದ್ರ, ನೀನೇ ರಂಬೆ ಊರ್ವಶಿ ಅಲ್ವೇ? ಆ ಒಂದು ಬಿಸಿ ತಣ್ಣಗಾದ ಕೂಡಲೇ ಅವನಷ್ಟು ಕ್ರೂರಿ ಇನ್ನೊಬ್ಬ ಇಲ್ಲ, ಅವಳಷ್ಟು ದುರ್ವರ್ತನೆ ತೋರೋಳು ಇನ್ನೊಬ್ಳು ಇಲ್ಲ. ಬಡಿತಾನೆ ಅಂತಲ್ಲ, ಈ ಪಾರ್ಟಿ ಓದಿರ್ತೀರಿ, ಈ ಪಾರ್ಟಿ ಹೋಗಿರ್ತೀರಿ, ಈ ಪಾರ್ಟಿ ಆ ಫಾರಿನ್ ಈ ಫಾರಿನ್ ಅಂತ ಹೇಳಿ ಎಲ್ಲ ಅತ್ಯಂತ ಮುಂದುವರೆದ ದೇಶಗಳನ್ನು ನೋಡ್ಕೊಂಡು ಸುತ್ತಾಡಿ ಅಲ್ಲಿ ಜೀವನವನ್ನು ಅಲ್ಲಿ ಅರ್ಥೈಸ್ಕೊಂಡು ಬಂದಿರ್ತೀರಿ. ನಿಮ್ಮ ಬುದ್ಧಿಮಟ್ಟ ಇಷ್ಟೇ, ನಿಮ್ಮ ತಿಳುವಳಿಕೆ ಅನ್ನೋದು ನೀವು ಮುಂದುವರೆದ ದೇಶಕ್ಕೆ ಹೋದ್ರೂ ಸುಧಾರಿಸಲಿಲ್ಲ, ಸುಧಾರಣೆಯ ಯಾವ ಅಂಶಗಳು ಕಂಡು ಬರ್ತಿಲ್ಲ. ಹಾಡ್ತೇವೆ ಭಜನೆಯಲ್ಲಿ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿಗ. ಬಹುಶಃ ಪುರಂದರದಾಸರು ನೋಡಿದ್ರು, ಯಾರೋ ಅಮೆರಿಕಕ್ಕೆ ಹೋಗಿ ಬಂದವ್ರನ್ನೋ ಬೇರೆ ದೇಶಕ್ಕೆ ಹೋಗಿ ಬಂದವ್ರನ್ನೋ ಬರೆದಿದ್ದಾರೆ ಕೀರ್ತನೆ. ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಟ್ ಎ ಪ್ಲೇಸ್ ಕನ್ವೀನಿಯಂಟ್ ಟು ಬೋತ್ ದಿ ಪಾರ್ಟಿ. ನಿಮಗೆ ಈ ಅಷ್ಟು ಕ್ರಿಯೇಟ್ ನ್ಯೂಸೆನ್ಸ್ ಬೀಟ್ ಅಂತ ಹೇಳಿದ್ರೆ ನಿಮಗೆ ಯಾವ ಪ್ಲೇಸ್ ಬೇಕು ಸಜೆಸ್ಟ್ ಮಾಡಿ, ಅವರು ಅದನ್ನ ಸಜೆಸ್ಟ್ ಮಾಡ್ತಾರೆ. ನೀವು ನಿಮ್ಮ ತಿಳುವಳಿಕೆ ಉಪಯೋಗಿಸ್ಕೊಂಡು ಇಂಥದ್ರೆಲ್ಲ ಮಾಡ್ಬೇಕೆ ಹೊರತು, ನಾವು ವಿಸಿಟೇಷನ್ ರೈಟ್ ದಿವಸ ಬೆಳಗ್ಗೆ ಎಷ್ಟು ಗಂಟೆ ನೀವು ಹೇಳ್ಬೇಕು, ಈ ಬೆಳಗ್ಗೆ ಎಷ್ಟು ಗಂಟೆ ನೀವು ಹೇಳ್ಬೇಕು, ಹುಡುಗ ಎಷ್ಟು ಗಂಟೆಗೆ ಸ್ನಾನ ಮುಗಿಸ್ಬೇಕು, ಯಾವ ಡ್ರೆಸ್ ಹಾಕೊಂಡು ಬರ್ಬೇಕು, ಯಾವ ಬಸ್ ಸ್ಟಾಪ್ ಅಲ್ಲಿ ನಿಲ್ಬೇಕು, ಅಥವಾ ಉಬರ್ ಓಲಾನೋ ಅಥವಾ ನಿಮ್ಮದೇ ಫೆರಾರಿ ಆಡಿ ಮತ್ತೊಂದು ಯಾವ್ದೋ ಕಾರ್ಗಳನ್ನ ತಗೊಂಡವ್ರು ಎಲ್ಲಿಗೆ ಬರಬೇಕು, ಅವೆಲ್ಲವನ್ನು ಮಿನಿಟ್ ಬೈ ಮಿನಿಟ್ ನಿಮ್ಮ ವಿಸಿಟೇಷನ್ ಪ್ರೋಗ್ರಾಮ್ ನ ಡ್ರಾಫ್ಟ್ ಮಾಡ್ಲಿಕ್ಕಲ್ಲ ಕೋರ್ಟ್ ಕೂತಿರೋದು. ಕೋರ್ಟ್ ಇಂತ ಆರ್ಡರ್ ಮಾಡಿದೆ ಅಂದ್ರೆ ವಿತ್ ದಿ ಪ್ರಿಸಂಪ್ಷನ್ ದಟ್ ನಿಮಗಿಬ್ಬರಿಗೂ ಸ್ವಲ್ಪ ಕೊಂಚ ಮಟ್ಟಿನ ಸಾಮಾನ್ಯ ತಿಳುವಳಿಕೆ ಇದೆ ಅಂತ. ಅಂತದ್ ಏನು ಇಲ್ಲ ಅಂತ ನೀವು ತೋರಿಸ್ತಾ ಹೋದ್ರೆ ನಮಗೆ ವಿಷಾದ ವ್ಯಕ್ತಪಡಿಸೋದ್ ಬಿಟ್ಟು ಬೇರೆದೇನು ದಾರಿ ಇರಲ್ಲ. ಇಷ್ಟು ಕನ್ವೀನಿಯಂಟ್ ಆರ್ಡರ್ ಇದೆ, ಇದಕ್ಕಿಂತ ಬೆಟರ್ ಆರ್ಡರ್ ಏನಿದೆ ವಿಸಿಟೇಷನ್ ರೈಟ್ ಬಗ್ಗೆ? ನಿಮಗೆ ಬೆಟರ್ ಆರ್ಡರ್ ಏನಿದೆ? ಬೇರೆದು ಏನ್ ಕೊಟ್ಟರು ಮ್ಯಾಂಡೇಟರಿ ಆಗ್ತದೆ. ಸಾಮಾನ್ಯ ಎಲ್ಲ ಮ್ಯಾಂಡೇಟರಿ ಆರ್ಡರ್ ಮಾಡ್ತಾರೆ. ಅಂಥದ್ರಲ್ಲಿ ದಿ ಪರ್ಟಿಕ್ಯುಲರ್ ದಿ ಲರ್ನೆಡ್ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಹ್ಯಾಸ್ ಕನ್ಸಿಡರ್ಡ್ ಆಲ್ ದೀಸ್ ಆಸ್ಪೆಕ್ಟ್. ಫ್ಲೆಕ್ಸಿಬಲ್ ಟೈಮಿಂಗ್ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಿಲಿಟಿ ಇನ್ ಪ್ಲೇಸ್ ಕೊಟ್ಟಿದ್ದಾರೆ. ಫ್ಲೆಕ್ಸಿಬಿಲಿಟಿ ಇನ್ ಟೈಮ್ ಅಂಡ್ ಫ್ಲೆಕ್ಸಿಬಿಲಿಟಿ ಇನ್ ಪ್ಲೇಸ್ ಕೊಟ್ಟಿರ್ಬೇಕಾದ್ರೆ ಇನ್ನೇನ್ ಕಡಿಮೆ? ಕಂಪಲ್ಸರಿ ಮಾಡಿ ವಿಸಿಟೇಷನ್ ರೈಟ್ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಬಿಟ್ವೀನ್ 10 AM to 12 AM ಅಥವಾ 10 AM to 1 PM ಅಂತ ಎಲ್ಲಾರು ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ. ಎದ್ನೋ ಬಿದ್ನೋ ಅಂತ ಹೋಗ್ಬೇಕು. 10 ಗಂಟೆ 10 ನಿಮಿಷಕ್ಕೆ ಬಂದ್ರು ಅಂತಾದ್ರೆ ಗಂಡ ಹೇಳ್ತಾನೆ, ನೀನು ಶೂರ್ಪನಖಿ ಬೇಕಂತ 10 ನಿಮಿಷ ಮಗನ್ ಲೇಟ್ ಆಗಿ ಕರ್ಕೊಂಬಂದಿ, ನಾನು ನೋಡ್ಲಿಕ್ಕೆ ಆಗಲ್ಲ, ನಾನು 1 ಗಂಟೆ ಲೇಟ್ ಆಗಿ ಕಳಿಸ್ತೀನಿ ಅಂತ. ಅವಾಗ ಅವಳು ರಾವಣನ್ ಕರ್ಕೊಂಡ್ ಬರ್ತಾಳೆ. ಇಷ್ಟು ಫ್ಲೆಕ್ಸಿಬಿಲಿಟಿ ಇದು. ಅದರಲ್ಲಿಯೂ ನಿಮ್ಗೆ ಆಗಲ್ಲ. ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು. ನೀವು ನಿಮ್ಮ ಕಕ್ಷಿದಾರಿಗೆ ತಿಳುವಳಿಕೆ ಹೇಳ್ಬೇಕ್ರಿ. ಅವ್ರು ಹೇಳದನ್ನೇ ತಗೊಂಡು ಬಂದು ಇಲ್ಲಿ ಅದನ್ನೇ ಮತ್ತೆ ರಿಪೀಟ್ ಮಾಡೋದಲ್ಲ. ಇಷ್ಟು ಒಳ್ಳೆ ಆರ್ಡರ್ ಇದೆಯಪ್ಪ, ಅದು ಆರ್ಡರ್ ಮೆರಿಟ್ ಮೇಲೆ ಚಾಲೆಂಜ್ ಮಾಡೋಣಂತೆ. ಅಪೀಲ್ ಹಾಕಿದ್ದೀರಿ, ಮೆರಿಟ್ ಮೇಲೆ ನಂತರ ಹೋಗೋಣಂತೆ. ಆದ್ರೆ ಮೆರಿಟ್ ಮೇಲೆ ಫೈನಲ್ ಅಪೀಲ್ ಬರುವವರೆಗೂ ಏನಿದೆ ಆರ್ಡರು, ಅದಿಬ್ರು ಒಬೆ ಮಾಡಬೇಕು. ಒಬೆ ಮಾಡ್ಲಿಕ್ಕೆ ಇಷ್ಟು ಅನುಕೂಲಗಳಿದೆ. ಬೆಳಗಿಂದ ಸಾಯಂಕಾಲದೊಳಗೆ ಎಷ್ಟೇ ಹೊತ್ತಿನಲ್ಲಿ ಆಗ್ಲಿ ಒಂದು ಪ್ರೇಯರ್ ಇಂಟಿಮೇಷನ್ ಕೊಟ್ಟು ಹೋಗ್ಬಹುದು. ನಿಮಗಿಬ್ಬರಿಗೂ ಯಾವ ಜಾಗ ಅನುಕೂಲವೋ ಅದೇ ಜಾಗದಲ್ಲಿ ಭೇಟಿ ಮಾಡಬಹುದು ಮಕ್ಕಳನ್ನ. ಅಷ್ಟೇ ಎಲ್ಲ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳಲಿಕ್ಕಾಗ್ತದೆ? ಗಂಡ ಹೆಂಡತಿ ಇಬ್ರು ಪಕ್ಕದಲ್ಲೂ ಇಬ್ಬಿಬ್ರು ಆರ್ಮ್ಡ್ ಗಾರ್ಡ್ ನಿಲ್ಲಿಸ್ರಿ, ಪೊಲೀಸ್ ನಿಲ್ಲಿಸ್ಲಿ ಅಂತ ಬರೀಲಿಕ್ಕಾಗ್ತದೆಯೇ? ಬರಿಬಹುದೇ?
ಬರೆಯಕ್ಕೂ ಸಾಧ್ಯ ಇಲ್ಲ. ಮತ್ತೆ ಅಂತಹ ಮಾನಸಿಕ ಕೆಳಮಟ್ಟಕ್ಕೆ ನೀವಿಬ್ರು ಖಂಡಿತ ಇಳಿಲೂಬೇಡಿ. ನಾಳೆ ಏನಿಲ್ಲ, ನೀವಿಬ್ರು ಸರಿ ನೋಡ್ಕೊಳ್ಳ ಅಂದ್ರೆ ಮಕ್ಕಳನ್ನ ನಾವು ಬೇರೆಯವ್ರ ಸುಪರ್ದಿಗೆ ಕೊಡ್ಬೇಕಾಗ್ತದೆ. ಅಪ್ಪನಿಗೂ ನೋಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಅಮ್ಮನಿಗೂ ನೋಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಮಗುವಿನ ಇಂಟ್ರೆಸ್ಟ್ ಬೆಟರ್ ಅಂತ ಹೇಳಿದ್ರು. I have heard in some Western countries that concept is there. ತಂದೆ ತಾಯಿ ಪುಟ್ಟ ಮಗುಗೆ 3 ವರ್ಷದ ಮಗುಗೆ ಸುಮ್ನೆ ಪುಟ ಅಂತ ಗದರಿದ್ರೆ ಅಲ್ಲಿ ಕಂಪ್ಲೇಂಟ್ ಹೋಗ್ತದೆ ಪೊಲೀಸ್ಗೆ. ಅವ್ರು ಸೀದಾ ಬಂದು ಮಗುನ ಎತ್ಕೊಂಡು ಹೋಗ್ತಾರೆ. ಬೀಯಿಂಗ್ ದ ಪೇರೆಂಟ್ಸ್ ಯು ಡು ನಾಟ್ ನೋ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್. ನೀವು ಮಗುಗೆ ಸುಮ್ನಿರ್ ಪುಟ್ಟ ಅಂತ ಏನೋ ಬೆಳಗ್ಗೆ ಜೋರ್ ಮಾಡಿದ್ರಂತ, ಕೀಪ್ ಕ್ವೈಟ್, ಯು ಶೌಟೆಡ್ ಎಟ್ ಯುವರ್ ಚೈಲ್ಡ್ ಟು ಕೀಪ್ ಕ್ವೈಟ್ ಅಂತ ಹೇಳಿ ಹಿಂದಿಲ್ಲ ಮುಂದಿಲ್ಲ ಮಗುನ ಎತ್ತಿ ಕರ್ಕೊಂಡು ಹೋಗ್ತಾರೆ. ಪುಣ್ಯ ನಮ್ಮಲ್ಲಿ ಅಂತ ಕಾನೂನುಗಳು ಇಲ್ಲ, ಬರೋದು ಬೇಡ. ಇಷ್ಟು ಒಳ್ಳೇದೆಲ್ಲ ಇದೆ ಅವಕಾಶ, ಏನಿಲ್ಲ. ನಿಮ್ಮ ವಿಪರೀತ ಬುದ್ಧಿ ಅಷ್ಟೇ ಇದನ್ನೆಲ್ಲ ಮಾಡಿಸ್ತಾ ಇದೆ. ಮಾಡ್ಕೊಂಡು ಬನ್ನಿ ಸರಿಯಾಗಿ. ಇಲ್ಲ ನೀವು ನಮ್ ಕೈಲಿ ಬರೀಲಿಕ್ಕೆ ಕೊಟ್ರಿ ಅಂತ ಹೇಳಿದ್ರೆ ಮಕ್ಕಳ ಇಂಟ್ರೆಸ್ಟ್ ಪ್ರಿಡಾಮಿನೆಂಟ್ ಆಗಿಬಿಡ್ತದೆ. ನಿಮಗಿಬ್ರಿಗೂ ಆಮೇಲೆ ಇರ್ತಕ್ಕಂಥ ಸವಲತ್ತು ಹೋಗ್ತದೆ. ತಿಳುವಳಿಕೆ ಇದೆ, ಇಬ್ರು ಒಟ್ಟಿಗೆ ಕೂತ್ಕೊಳ್ಳಿ. ಪರ್ಮನೆಂಟ್ ಆಲಿಮೆಂಟ್ ಬಗ್ಗೆ ಏನು ನೋಡಿ, ವಿಸಿಟೇಷನ್ ರೈಟ್ ಬಗ್ಗೆ ಏನು ಅಂತ ನೋಡಿ, ವಿಸಿಟೇಷನ್ ರೈಟ್ ಮಾಡಿಫಿಕೇಶನ್ ಇದರದಿಬ್ಬರು ಸಬ್ಮಿಟ್ ಮಾಡಿ. ಕ್ಯಾಂಡಿಡೇಟ್ ಅರ್ಜೆಂಟ್ ನಿಮ್ಮಲ್ಲಿ ಏನು ಪ್ರೋಗ್ರೆಸ್ ಇಂದ ಡೇಟ್ ಯಾಕೆ ಕೊಡ್ಬೇಕು ಟು ವೇಸ್ಟ್ ಹಾಫ್ ಅನ್ ಅವರ್ ಈಚ್ ಅಕೇಶನ್. ಏನಾದ್ರು ಪ್ರೋಗ್ರೆಸ್ ತೋರಿಸಿ, ಡೇಟ್ ಕೊಡೋಣಂತೆ. ಈ ಡೇಟ್ ಕೊಟ್ಟು ಇಲ್ಲಿ ನೀವು ಬರೀ ನಿಮ್ ಕಷ್ಟಗಳನ್ನ ಹೇಳ್ಕೊಳ್ತೀರಿ. ಪರಿಹಾರಕ್ಕೆ ಏನಾದ್ರೂ ಒಂದೆರಡು ಪ್ರಯತ್ನ ಮಾಡಿದ್ರೆ ಇಬ್ರು ಒಂದ್ ಹೆಜ್ಜೆ ಮುಂದಿಡಲ್ಲ. ಕೋರ್ಟಿನಲ್ಲಿ ನಿಂತು ಹೇಳ್ತೀರಾ ಹೊರತು ನೀವು ಪರಸ್ಪರ ನಾಟ್ ಈವನ್ ಶೋಯಿಂಗ್ ದಿ ಇನ್ಕ್ಲಿನೇಷನ್ ಟು ಮೂವ್ 1 inch ahead either of you. Where is the use of giving the date and for what? Remaining balance 4.5 lakh ಅಂತೇನು? ಹೌದು, from the date of order till today as per the impugned order you are entitled for 4.5 lakh rupee which he has given you now. The other aspect is of the permanent alimony, not the monthly maintenance. Permanent alimony, though you kept quiet, the court repeatedly told him that no ground says we are not going to show any leniency. ಅಲ್ವೇ? ಅವ್ರು ಹೇಳಿದ್ರೆ ನಾವು ಸುಮ್ಮನೆ ಇದ್ರು. 20% ಅಂತ ಆದ ನಾವು 20% ಅಂತ ಹೇಳಿ ಮಾಡಿಬಿಟ್ಟಿದ್ರೆ ಏನಾಗ್ತದೆ ನಿಮಗೆ? ನೀವು ಸುಮ್ಮನೆ ನಿಂತ್ರಿ. ನಾವೇ ಮಿನಿಮಮ್ 50%, ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿದ್ವಿ. ಈಗ ಅವ್ರು ಅದನ್ನು ಕೊಡ್ತಾ ಇಲ್ಲ, ನೀವು ಎಕ್ಸಿಕ್ಯೂಷನ್ ಹಾಕಿದ್ದೀರಿ ಅಷ್ಟೇ. ನಿಮಗುಂಟು ದಾರಿ, ನಿಮಗೂ ಉಂಟು ದಾರಿ ಮಾಡಿ. ಈಗ ಆಯ್ಕೆ ನಿಮ್ಮದು. ನಿಮಗೆ 2 ಆಯ್ಕೆ ಇದೆ. ನನಗೆ ಹೆಂಡತಿ ಬೇಡ, ಡೈವರ್ಸ್ ಆಗಿದಾಗ್ಲಿ, ನಾನು ಇನ್ನೊಂದು ಮದುವೆ ಆಗ್ತೇನೆ ಅಥವಾ ಆಗದೇನೂ ಇರ್ತೇನೆ, ಬಟ್ ನನಗೆ ಆ ಹೆಂಡತಿ ಬೇಡ. ಡೈವರ್ಸ್ ಆಕೆನೆ ಕೇಳಿದಾಳೆ, ಕೋರ್ಟ್ ಕೊಟ್ಟಿದೆ. ಆಕೆ ಬಯಸಿದಂತೆ ಆಕೆ ಜೀವನ ನಡೆಸಲಿ. ಆದ್ರೆ ನನಗೆ ಇಷ್ಟು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ, ಆ ದುಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಪ್ರಾರ್ಥನೆ ಆದ್ರೆ ಈಗಿರ್ತಕ್ಕಂಥ ಪಿಟಿಷನ್ ಅಷ್ಟಕ್ಕೆ ಮಾತ್ರ ಇದೆ. ನೀವು ಇದನ್ನು ಮುಂದುವರಿಸಬಹುದು. ಇಲ್ವೋ ನಿಮಗೆ ನಿಮ್ಮ ಹೆಂಡತಿಯು ವಾಪಸ್ ಬರಬೇಕು. ಆಕೆಯ ಕೋರಿಕೆ ಮೇರೆಗೆ ಡೈವರ್ಸ್ ಕೊಟ್ಟಿರೋದು ಸರಿ ಇಲ್ಲ. The family court ought not to have granted the divorce at her request. You want your wife back, you want to lead a marital life with her ಅಂತ ಏನಾದ್ರು ಇದ್ರೆ ನೀವು ನಿಮ್ಮ ಪಿಟಿಷನ್ ಸ್ವಲ್ಪ ಬದಲಾವಣೆ ತರಬೇಕಾಗ್ತದೆ. ಕಾನೂನು ಪ್ರಕಾರ ಅದಕ್ಕೆ ಏನಾದ್ರು ಅವಕಾಶ ಇದ್ರೆ ನೀವು ಅಂತಹ ಅವಕಾಶ ಇದೆಯಾ ಅನ್ನೋದನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಏನಂತೀರಿ? ಜ್ಯೋತಿಷಿ ಹೇಳಿದ್ದಾರೆ, ನಕ್ಷತ್ರ ಕೂಡಿ ಬರಲ್ಲ, ಗ್ರಹ ದೋಷ ಇದೆ. ಗೋರಗಂಡ ಬ್ರಹ್ಮಾಂಡೇಶ್ವರ ಹತ್ರ ಹೋಗ್ಬೇಕು. ಇಬ್ರು ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಮನೆಯಲ್ಲೇ ಸ್ಟೋವ್ ಇಟ್ಕೊಂಡು 3 ಹೊತ್ತು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಇಂಥವೆಲ್ಲ ಪ್ರಾಬ್ಲಮ್ಗಳು ಬರಲ್ಲ. ವೀಕೆಂಡ್ ಯಾವ ಹೋಟ್ಲ್ ಇದೆ, ಎಲ್ಲಿ ಯಾವ್ದು ಮೆನು ಚೆನ್ನಾಗಿರ್ತದೆ, ಇದು ಎಲ್ಲಿ ಹೋಗೋಣ ಅಂತೆಲ್ಲ ನೋಡಿದ್ರೆ ಇಂಥವೆಲ್ಲದೂ ಬರ್ತದೆ. ಅವಾಗ ಅಪ್ಪಿ ಹೆಂಡತಿ ಏನೋ ಬೈ ಮಿಸ್ಟೇಕ್ ಚಾ ಮಾಡಿ ಕೊಟ್ರು ನಿಮ್ಗದು ಸರಿ ಹೋಗಲ್ಲ. ಅಲ್ಲಿಂದ ಶುರು ಆಗ್ತದೆ, ಸಕ್ಕರೆ ಕಡಿಮೆ ಆಯ್ತು, ಜಾಸ್ತಿ ಆಯ್ತು, ಇದು ಟೀನ ಕಷಾಯ ಆಗಿದೆ ಅಂತ. ಅದ್ರ ಬದಲು ಧಾರೆ ಆದ ಕೂಡ್ಲೆ ಹೆಂಡತಿನೂ ಕರ್ಕೊಂಡ್ ಬಂದು ನೀವು ಪಕ್ಕದಲ್ಲಿ ನಿಂತು ಸ್ಟವ್ ಹಚ್ಚಿ ಇಬ್ಬರು ಒಬ್ರು ಅಕ್ಕಿ ತೊಳೆದು ಕೊಡೋದು, ಇನ್ನೊಬ್ರು ಹೆಸರಿಟ್ಟು ಅದನ್ನ ಅಕ್ಕಿ ಹಾಕಿ ಗಂಜಿ ಆಗದೆ ಇರೋ ಹಾಗೆ ಸರಿ ಬಸದು ಒಂದು ಉತ್ತಮ ಅನ್ನನ ಬಡಿಸಿ ಒಂದು ಸಾರನ್ನ ಹಾಕಿದ್ರು ಅಂತ ಹೇಳಿದ್ರೆ ಅವಾಗ ಸಂಸಾರ ಚೆನ್ನಾಗಿರ್ತದೆ. ನೀವು ಅದನ್ನ ಮಾಡಲ್ಲ ಅಷ್ಟೇ. ಅಯ್ಯೋ ಕಥೆಯೇ. ಇಬ್ಬರದ್ದು ಕಿವಿ ಹಿಂಡಿ ಬುದ್ಧಿ ಹೇಳೋರು ಇಲ್ಲ, ಆಯ್ತು ಅಷ್ಟೇ. ಒಬ್ರು ನನ್ನ ಮಗನಿಗೆ ದೊಡ್ಡ ಕೆಲಸ ಸಿಕ್ತು, ಅಕ್ಸೆಂಚರ್ ಕಂಪನಿ ಅಂತ ಹೇಳಿ ಟ್ರಂಪು ಬೇಡನ್ಗಿಂತಲೂ ಮೇಲೆ ಇಟ್ಟು ಅಕ್ಸೆಂಚರ್ ಕಂಪನಿ ಅಂತ ಅವ್ರೊಬ್ರು ಮಾಡಿದ್ರು. ಇನ್ನೊಬ್ಳು ಇವಳ ತ್ರಿಪುರ ಸುಂದರಿ ಅಂತ ಹೇಳಿ ಏನ್ ಮಾಡಿದ್ರು. ನೀವಿಬ್ರು ವೀಕೆಂಡ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತೋದು, ಬೈಕ್ ರೈಡು, ಜಾಲಿ ರೈಡು ಅಂತ ಹೋಗ್ತಾ ಕೂತ್ರಿ. ಪರಿಣಾಮ ಹೀಗೆ ಆಯ್ತು ಅಷ್ಟೇ. ನಿಮ್ ಬಟ್ಟೆಗಳನ್ನ ನೀವು ಹೊಕ್ಕೊಂಡು, ನಿಮ್ ಪಾತ್ರಗಳನ್ನ ನೀವು ತೊಳ್ಕೊಂಡು, ಗಂಡ ಹೆಂಡತಿ ಒಟ್ಟಿಗೆ ಕೂತು ಅಡುಗೆ ಮಾಡ್ಕೊಂಡು
2 ಪ್ಲೇಟ್ ಎದರ ಬದರ ಇಟ್ಕೊಂಡು, 1 ಜಗ್ಗು 2 ಲೋಟ ಇಟ್ಕೊಂಡು ಕೂತಿದ್ರೆ, ಊಟ ಮಾಡಿದ್ರೆ ಒಂದು 4 ಸರ್ತಿ ಆದ್ರೂ ಮನೆಯಲ್ಲಿ ಸ್ವಲ್ಪ ನೆಟ್ಟಗಿರ್ತಿತ್ತು. ಆಗಿದ್ದು ದುರಂತ ಅದು. ಲಾಕ್ಡೌನ್ ಅಲ್ಲೂ ಸುಧಾರಿಸಲಿಲ್ಲ ಅಂದ್ರೆ ಇನ್ನೇನ್ ಕತೆ.